ಆಧುನಿಕತೆ ಬೆಳೆದಂತೆ ಕಾಂಕ್ರೀಟ್ ಕಾಡು ಎಲ್ಲೆಲ್ಲೂ ರಾರಾಜಿಸುತ್ತಿದ್ದು ಹಸಿರು ಕಣ್ಮರೆಯಾಗುತ್ತಿದೆ. ಇದೀಗ ಹಸಿರು ಸಂಪತ್ತು ಹೆಚ್ಚಿಸುವ ನಿಟ್ಟಿನಲ್ಲಿ ಇಲ್ಲೊಂದು ಸಂಸ್ಥೆ ಬೀಜದುಂಡೆ ಮಾಡುವ ಕೆಲಸವನ್ನ ಸದ್ದಿಲ್ಲದೆ ಮಾಡುತ್ತಿದೆ. ಚಿಣ್ಣರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಬೀಜದುಂಡೆ ಮಾಡುವ ಕಾರ್ಯಕ್ಕೆ ಕೈ ಜೋಡಿಸಿದ್ದು ಪರಿಸರ ಕಾಳಜಿ ಮೆರೆಯುತ್ತಿದ್ದಾರೆ. ಹಾಗಿದ್ರೆ ಆ ಬೀಜದುಂಡೆ ಮಾಡುತ್ತಿರೋದಾದ್ರೂ ಎಲ್ಲಿ? ಅದರ ಉದ್ದೇಶ ಏನು ಅಂತೀರಾ? ಇಲ್ಲಿದೆ ನೋಡಿ. ಕಿಸಾನ್ ಬಂಧು ವ್ಯವಸಾಯ ಬೇಸಾಯ ನರ್ಸರಿ ತಂಡದಿಂದ ಪರಿಸರ ಕಾಳಜಿ. ಲಕ್ಷ ಬೀಜದುಂಡೆ ಮಾಡುವ ಮಹಾನ್ ಕಾರ್ಯಕ್ಕೆ ಮುಂದಾದ ಸಂಸ್ಥೆ. ಬೀಜದುಂಡೆ ಕಾರ್ಯಕ್ಕೆ ಕೈ ಜೋಡಿಸಿದ ವಿದ್ಯಾರ್ಥಿಗಳು, ಸಾರ್ವಜನಿಕರು. ಬೀಜದುಂಡೆ ತುಂಬಿರುವ ಟ್ರೈಗಳು, ಟ್ರೈಯಲ್ಲಿರುವ ನಾನಾ ತಳಿಯ ಬೀಜಗಳು, ಬೀಜದುಂಡೆ ಸಿದ್ಧಪಡಿಸುತ್ತಿರುವ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದಲ್ಲಿರುವ ಕಿಸಾನ್ ಬಂಧು ವ್ಯವಸಾಯ ಬೇಸಾಯ ನರ್ಸರಿಯಲ್ಲಿ. ಹೌದು, ಕಳೆದೊಂದು ವರ್ಷದಿಂದ ಜಿಲ್ಲೆಯಲ್ಲಿ ತೀವ್ರ ಬರಗಾಲಕ್ಕೆ ಸಿಲುಕಿದ್ದು ಬಿಸಿಲ ಜಳಕ್ಕೆ ಜನರು ಹೈರಾಣಾಗಿ ಹೋಗಿದ್ದರು. ಇದನ್ನ ಮನಗಂಡ ಕಿಸಾನ್ ಬಂಧು ವ್ಯವಸಾಯ ಬೇಸಾಯ ನರ್ಸರಿಯವರು ನಮ್ಮ ದಾವಣಗೆರೆ ತಂಡ ಹಾಗೂ ಪರಿಸರ ಪ್ರೇಮಿಗಳು 1 ಲಕ್ಷ ಬೀಜದುಂಡೆ ಮಾಡುವ ಸಂಕಲ್ಪ ಮಾಡಿದ್ದರು. ಪ್ರತಿ ವರ್ಷ 5ರಿಂದ 10 ಸಾವಿರ ಬೀಜದುಂಡೆ ಮಾಡುತ್ತಿದ್ದ ತಂಡ ಈ ಬಾರಿ 1 ಲಕ್ಷ ಬೀಜದುಂಡೆ ಮಾಡುತ್ತಿದ್ದು, ಇದಕ್ಕೆ ಸಾರ್ವಜನಿಕರು, ವಿದ್ಯಾರ್ಥಿಗಳು ಸಹಕಾರ ನೀಡಿದ್ದು ಇದೀಗ 70 ಸಾವಿರಕ್ಕೂ ಹೆಚ್ಚು ಬೀಜದುಂಡೆ ಸಿದ್ಧವಾಗಿದ್ದು, ಉತ್ತಮವಾಗಿ ಮಳೆ ಹಿಡಿದಾಗ ಬೀಜದುಂಡೆಗಳನ್ನು ಗುಡ್ಡಗಳು, ಚಾನಲ್ ಇಕ್ಕೆಲಗಳಲ್ಲಿ ಅವುಗಳನ್ನು ಬಿತ್ತನೆ ಮಾಡಲು ತಂಡ ಸಜ್ಜಾಗಿದೆ. ಲಾಸ್ಟ್ 1-2 ತಿಂಗಳ ಕೆಳಗೆ ಹಿಂಗೆ ನಾವು ನಮ್ಮ ಸ್ನೇಹಿತರೆಲ್ಲ ಕೂತು ಮಾತಾಡ್ತಿರುವಾಗ ಮಧ್ಯಾಹ್ನ 2 ಗಂಟೆ ಆಗಿರ್ಬೋದು. ಎಷ್ಟು ಬಿಸಿಲಿತ್ತು ಅಂದರೆ ಅವತ್ತು ಕಾನ್ಷಿಯಸ್ನೆಸ್ಸು ಕಳ್ಕೊಳ್ಳೋಷ್ಟು ಬಿಸಿಲಿತ್ತು. ಸೊ ಅವಾಗೆ ಮಾತಾಡುವಾಗ ಅಂದ್ವಿ, ಪ್ರತಿ ವರ್ಷ ಏನು ಮಾಡ್ತೀವಿ ನಾವು 5,000 10,000 ಸೀಡ್ ಬಾಲ್ ಮಾಡ್ತಾಯಿದ್ದೀವಿ. ಸೊ 5,000 10,000 ಸೀಡ್ ಬಾಲ್ನ ಈ ವರ್ಷ 1 ಲಕ್ಷ ಸೀಡ್ ಬಾಲ್ ಮಾಡೋಣ ಅಂತಂದು ಮಾತಾಡಿದ್ವಿ. ಸಾರ್ವಜನಿಕರು ಫಸ್ಟ್ ಡೇನೇ ಒಂದು 55ರಿಂದ 60 ಜನ ಬಂದರು ಆನ್ ಸಿಂಗಲ್ ಬ್ಯಾಚ್. ಅದಾದಮೇಲೆ ಮತ್ತು 5 ಜನ 10 ಜನ ಈ ಥರ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಅವ್ರಿಗೆ ಯಾವಾಗ ಫ್ರೀ ಆಗುತ್ತೆ ಆ ಟೈಮಿಂಗ್ಸಲ್ಲಿ ಬಂದು ಮಾಡೋಗ್ತಾ ಇದ್ದಾರೆ. ಇವತ್ತಿಗೆ ಒಂದು 60,000 ಪ್ಲಸ್ ಇವತ್ತಿನ ದಿನ ಕೌಂಟ್ ಆಗಿಲ್ಲ, ಒಂದು 70,000 ಆಗಿರ್ಬೋದು. 1 ಲಕ್ಷಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ. ಸೊ ಇದನ್ನು ನೋಡಿಕೊಂಡು ಇದ್ರ ಪ್ರಕಾರ 5ನೇ ತಾರೀಕು ನಂತರ ಸೊ ಕಂಟಿನ್ಯೂಸ್ ಆಗಿ ಯಾವಾಗ ಮಳೆ ಬರುತ್ತೆ ಆ ಟೈಮಲ್ಲಿ ನಾವು ಈ ಸೀಡ್ ಬಾಲ್ಸ್ನ ಡಿಸ್ಪರ್ಸ್ ಮಾಡೋದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ. ಸೀತಾಫಲ, ಪೇರಲೆ, ಮಳೆ ಮರ, ಬಾಕೆ ಮರ, ಹೊಂಗೆ, ಆಲ, ಅರಳಿ, ಬೇವು, ನೇರಳೆ ಸೇರಿದಂತೆ 20ಕ್ಕೂ ಹೆಚ್ಚು ಬಗೆಯ ಸಸಿಗಳ ಬೀಜದುಂಡೆ ಸಿದ್ಧವಾಗುತ್ತಿವೆ. ಈ ತಂಡದವರೇ ಹಣ ಹಾಕಿ ಇಂತಹದ್ದೊಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವರ ಈ ಕಾರ್ಯಕ್ಕೆ ಶಾಲಾ ಮಕ್ಕಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪ್ರತಿನಿತ್ಯ ನರ್ಸರಿಗೆ ಬಂದು ಬೀಜದುಂಡೆ ಮಾಡುವ ಮೂಲಕ ಈ ತಂಡಕ್ಕೆ ಸಾಥ್ ನೀಡುತ್ತಿದ್ದಾರೆ. ಇವರ ಈ ಕಾರ್ಯಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಮುಂದಿನ ದಿನಗಳಲ್ಲಿ ಬೀಜದುಂಡೆ ಹೆಚ್ಚಿಗೆ ಮಾಡುವ ಗುರಿಯನ್ನ ಈ ತಂಡ ಹೊಂದಿದ್ದು, ಬೀಜದುಂಡೆ ತಯಾರಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹೇಳಿದ್ದು ಹೀಗೆ. ನಾನು ಇವತ್ತು ಸೀಡ್ ಬಾಲ್ಸ್ನ ಮಾಡಿದೆ. ಅದರಿಂದ ನನಗೆ ಖುಷಿ ಆಯಿತು, ಯಾಕಂದರೆ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೆ. ಸೀಡ್ ಬಾಲ್ಸ್ ಎಲ್ಲ ಎದಕ್ಕೆ ಮಾಡಬೇಕು ಈಗ ಅಂದರೆ ಫುಲ್ ಭಾಳ ಬಿಸಿಲಿದೆ. ಈಗ ಹೋದ ವರ್ಷದಕ್ಕಿಂತ ಈಗ ಈ ಸಲ ತುಂಬ ಬಿಸಿಲಿದೆ. ಆಮೇಲೆ ಹೋದ ವರ್ಷ ಬರಗಾಲ ಎಲ್ಲ ಇತ್ತು. ಹಾಗೆ ಈಗ ಡೆಲ್ಲಿ ಒಳಗೆಲ್ಲ ಇಲ್ಲಿಕ್ಕಿಂತ ಜಾಸ್ತಿನೇ ಬಿಸಿಲಿದೆ. ಅಲ್ಲಿ ಸನ್ಸ್ಟ್ರೋಕ್ ಎಲ್ಲ ಆಗಿ ಎಷ್ಟೊಂದು ಜನ ಸತ್ತೋಗ್ತಾ ಇದ್ದಾರೆ. ಆ ಪರಿಸ್ಥಿತಿ ನಮ್ಮ ದಾವಣಗೆರೆ ಅಂತಲ್ಲ ಎಲ್ಲೂ ಬರಬಾರ್ದು. ನಾವು ಇರೋದ್ರಿಂದ ಇಲ್ಲೂ ಬರಬಾರ್ದು. ಸಣ್ಣವರಿದ್ದಾಗಿಂದ ನಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಹಿರಿಯರಾಗಿರ್ಬೋದು ಹೇಳ್ತಾ ಇದ್ರು, ಮಣ್ಣಿನೊಟ್ಟಿಗೆ ಹೆಚ್ಚಿನ ಸಂಪರ್ಕ ಇದ್ದರೆ ಮನುಷ್ಯ ತುಂಬ ಚೆನ್ನಾಗಿ ಬೆಳಿತಾನೆ, ಅವನಿಗೆ ಆರೋಗ್ಯಕರವಾಗಿರ್ತಕ್ಕಂಥ ಅಂಶಗಳು ಜೀವನ ಪರ್ಯಂತ ಇರ್ತವೆ ಅಂತ. ಆದರೆ ಆಧುನಿಕತೆಯ ಈ ಸಂದರ್ಭದ ಒಳಗಡೆ ಮನುಷ್ಯ ಮೊಬೈಲ್ ಜೊತೆಗೆ ಜಾಸ್ತಿ ಸಂಪರ್ಕವನ್ನು ಹೊಂದುತ್ತಾ ಇದ್ದಾನೆ. ಎಕ್ಸಾಮ್ ಆಗಿರ್ಬೋದು, ವಿದ್ಯಾರ್ಥಿಗಳ ಜೀವನದಲ್ಲಿ ನೋಡೋದಾದರೆ ಎಕ್ಸಾಮ್ಸು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಪೆನ್ನು, ಪೆನ್ಸಿಲ್, ಬರೀ ಈ ರೀತಿಯ ಬಣ್ಣಮಯ ಜೀವನದ ಒಳಗಡೆ ಮಾತ್ರ ಅವರು ಸಮಯವನ್ನು ಕಳೀತಾ ಇದ್ದಾರೆ. ಆದರೆ ನಮ್ಮ ಆಜಿ ವಿದ್ಯಾಸಂಸ್ಥೆ ಆಗಿರ್ಬೋದು, ಆಮೇಲೆ ಇಲ್ಲಿರ್ತಕ್ಕಂಥ ಅಧ್ಯಾಪಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ತಮ್ಮ ಒಂದು ಈ ದಿನದ ಒಂದು ವಿಶೇಷ ಕಾರ್ಯಕ್ರಮದ ಒಳಗಡೆ ಮರಳಿ ನಮ್ಮ ಹಿರಿಯರ ಮಾತುಗಳನ್ನು ಅವ್ರು ನೆನಪಿಸ್ಕೊಳ್ತಾ ಇದ್ದಾರೆ. ಮಣ್ಣಿನೊಟ್ಟಿಗೆ ತಮ್ಮ ಸಂಪರ್ಕವನ್ನು ಹೊಂದುತ್ತಾ ಇದ್ದಾರೆ. ಆ ಮೂಲಕ ಪರಿಸರದ ರಕ್ಷಣೆ ಒಳಗಡೆ ಪುಟ್ಟ ಪುಟ್ಟ ಕೈಗಳಿಲ್ಲಿ ಜೋಡಣೆ ಆಗ್ತಾ ಇದ್ದಾವೆ.
ಈಗ ಸದ್ಯದಲ್ಲಿ ಬಂದಿರುವಂಥದ್ದು ದ್ವಿತೀಯ PUC ವಿದ್ಯಾರ್ಥಿಗಳು ಬಂದಿದ್ದಾರೆ. ಮಧ್ಯಾಹ್ನ ನಮ್ಮ NSS ಸ್ವಯಂ ಸೇವಕರಾಗಿರ್ಬೋದು ಮತ್ತು ಡಿಗ್ರಿ ವಿದ್ಯಾರ್ಥಿಗಳಾಗಿರ್ಬೋದು, ಪದವಿ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಆ ಮೂಲಕ ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಓದಿನೊಟ್ಟಿಗೆ ಪರಿಸರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಪುಟ್ಟ ಹೆಜ್ಜೆಗಳನ್ನು ಇಡೋದ್ರ ಮೂಲಕ ಹೇಗೆ ಒಂದು ಪರಿಸರ ರಕ್ಷಣೆ ಮಾಡಲಿಕ್ಕೆ ಅವ್ರು ಮುಂದೆ ಬರಬಹುದು ಅನ್ನುವಂಥ ಒಂದು ಪ್ರಭಾವಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಕಿಸಾನ್ ಬಂಧು ವ್ಯವಸಾಯ ಬೇಸಾಯ ನರ್ಸರಿಯವರು ಸದ್ದಿಲ್ಲದೆ ಲಕ್ಷ ಬೀಜದುಂಡೆ ತಯಾರಿಸುವ ಕೆಲಸ ಮಾಡುತ್ತಿದ್ದು, ನಗರವನ್ನ ಹಸಿರೀಕರಣ ಮಾಡಲು ಮುಂದಾಗಿದ್ದು, ಇವರ ಈ ಕಾರ್ಯಕ್ಕೆ ನಮ್ಮದೊಂದು ಸಲಾಂ.